ಓಂ ಶಾಂತಿ. ಮುರಳಿಯ ದಿನಾಂಕ 28/11/2023. बाप दादा मधुबन. मीठे बच्चे, ज्ञान है मक्खन, भक्ति है चांद. बाप तुम्हें ज्ञान रूपी मक्खन देकर विश्व का मालिक बना देते हैं. इसलिए श्री कृष्ण के मुख में मक्खन दिखाते हैं. ಇವತ್ತಿನ ಮುರಳಿಯ ಸಾರಾಂಶದಲ್ಲಿ ಬಾಬಾ ಅವರು ತಿಳಿಸ್ಕೊಡ್ತಿದ್ದಾರೆ, ಮಧುರ ಮಕ್ಕಳೇ, ಜ್ಞಾನ ಅಂದರೆ ಬೆಣ್ಣೆ ಆಗಿದೆ, ಭಕ್ತಿ ಅಂದರೆ ಮಜ್ಜಿಗೆ. ತಂದೆ ನಿಮಗೆಲ್ಲರಿಗೂ ಜ್ಞಾನ ಎನ್ನುವಂತಹ ಬೆಣ್ಣೆಯನ್ನು ಕೊಟ್ಟು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ. ಅದಕ್ಕಾಗಿ ಶ್ರೀಕೃಷ್ಣನ ಬಾಯಲ್ಲಿ ಬೆಣ್ಣೆಯನ್ನು ತೋರಿಸ್ತಾರೆ. ಪ್ರಶ್ನೆ: निश्चय बुद्धि की परख क्या है? निश्चय के आधार पर क्या प्राप्त होती है? ನಿಶ್ಚಯ ಬುದ್ಧಿಯನ್ನು ಗುರುತಿಸೋದು ಹೇಗೆ? ನಿಶ್ಚಯಕ್ಕೆ ಆಧಾರ ಮತ್ತು ಪ್ರಾಪ್ತಿ ಏನಾಗಿದೆ? ನಿಶ್ಚಯ ಯಾವ ಆಧಾರದ ಮೇಲೆ ಬರುತ್ತೆ? ನಿಶ್ಚಯ ಇದ್ರೆ ಏನು ನಮಗೆ ಪ್ರಾಪ್ತಿ ಆಗ್ತದೆ? ಉತ್ತರ: निश्चय बुद्धि बच्चे क्षमा पर फिदा होने वाले सच्चे परवाने होंगे, फेरी लगाने वाले नहीं. ಯಾರು ನಿಶ್ಚಯ ಬುದ್ಧಿ ಮಕ್ಕಳಿದ್ದಾರೆ ಅಂಥವರು ಪರಂಜ್ಯೋತಿ ತಂದೆಗೆ ಬಲಿಹಾರಿಯಾಗುವಂತಹ ಪತಂಗಗಳಾಗಿರ್ತಾರೆ. ಅವರು ಕೇವಲ ತಂದೆಯ ಹತ್ರ ಬಂದು ಸುತ್ತಾಡಿ ವಾಪಸ್ ಹೋಗುವವರಲ್ಲ. जो क्षमा पर फिदा हो जाते हैं वही राजाई में आते हैं, फेरी लगाने वाले प्रजा में चले जाते हैं. ಯಾರು ತಂದೆಗೆ ಬಲಿಹಾರಿಯಾಗುವಂಥವರಿದ್ದಾರೆ ಅವರು ರಾಜ್ಯ ಪದವಿಯನ್ನು ಪಡೆದುಕೊಳ್ತಾರೆ. ಯಾರು ಕೇವಲ ಬಂದು ಸುತ್ತಾಕಿ ಹೋಗ್ಬಿಡ್ತಾರೆ ಅವರು ಪ್ರಜೆಯಾಗಿ ಹೋಗ್ತಾರೆ. दरत परिये धर्म ना छोड़िए, ये प्रतिज्ञा निश्चय बुद्धि बच्चों की है. ಭೂಮಿ ಬೀರಿದರೂ ಧರ್ಮವನ್ನು ಬಿಡಬಾರದು, ಇದು ಈ ಪ್ರತಿಜ್ಞೆ ನಿಶ್ಚಯ ಬುದ್ಧಿ ಮಕ್ಕಳದಾಗಿದೆ. वे सच्चे प्रीत बुद्धि बन देह सहित देह के सब धर्मों को बोल बापू की याद में रहते हैं. ಅಂತಹ ನಿಶ್ಚಯ ಬುದ್ಧಿ ಮಕ್ಕಳು ಸತ್ಯವಾದಂತಹ ಪ್ರೀತಿ ಇರುವಂಥವರು ದೇಹ ಸಹಿತವಾಗಿ ದೇಹದ ಎಲ್ಲ ಧರ್ಮವನ್ನು ಮರೆತು ತಂದೆ ಒಬ್ಬರನ್ನೇ ನೆನಪು ಮಾಡ್ತಾರೆ. ಇವತ್ತಿನ ಮುರಳಿಯ ಗೀತೆಯಾಗಿದೆ, ಚೋಡು ಬಿ ದೇ ಆಕಾಶ ಸಿಂಹಾಸನ. ಆಕಾಶ ಸಿಂಹಾಸನವನ್ನು ಬಿಟ್ಟು ಧರೆಗಿಳಿದು ಬಾ ಎನ್ನುವುದು ಇವತ್ತಿನ ಹಾಡು. ಓಂ ಶಾಂತಿ. ಭಗವಾನ್ ವಾಚ್. ಭಗವಾನ್ ಕಹಾ ಜಾತಾ ಹೈ ನಿರಾಕಾರ ಪರಮ ಪಿತಾ ಕೋ. ಇದು ಭಗವಾನ್ ವಾಚ್ ಆಗಿದೆ. ಭಗವಂತ ಅಂತ ಹೇಳುವುದು ನಿರಾಕಾರ ಪರಮಪಿತನಿಗೆ. ಭಗವಾನ್ ವಾಚ್ ಕಿಸನೆ ಕಹಾ? ಉಸು ನಿರಾಕಾರ ಪರಮಪಿತ ಪರಮಾತ್ಮನೇ. ಭಗವಾನ್ ವಾಚ್ ಅಂತ ಹೇಳಿದ್ಯಾರಂದ್ರೆ ನಿರಾಕಾರ ಪರಮಪಿತ परमात्मा ತಂದೆ. निराकार बाप निराकार आत्माओं को बैठ समझाते हैं. निराकार आत्मा इस शरीर रूपी कर्मेंद्रियों से सुनती है. ನಿರಾಕಾರ ತಂದೆ ನಿರಾಕಾರಿ ಆತ್ಮಗಳಿಗೆ ಕುಳಿತು ತಿಳಿಸಿಕೊಡ್ತಾರೆ. ನಿರಾಕಾರ ಆತ್ಮ ಶರೀರ ರೂಪಿ ಕರ್ಮೇಂದ್ರಿಯಗಳ ಮೂಲಕ ಅಥವಾ ಕಿವಿಗಳ ಮೂಲಕ ಕೇಳ್ತದೆ. आत्मा को ना मेल ना फीमेल कहा जाता है, उनको आत्मा ही कहा जाता है. ಆತ್ಮಕ್ಕೆ ಸ್ತ್ರೀ ಅಂತಾಗ್ಲಿ ಅಥವಾ ಪುರುಷ ಅಂತಾಗ್ಲಿ ಹೇಳೋದಿಲ್ಲ, ಆತ್ಮವನ್ನ ಆತ್ಮ ಅಂತಾನೆ ಹೇಳಲಾಗ್ತದೆ. आत्मा स्वयं इन ऑर्गन्स द्वारा कहती है, मैं एक शरीर छोड़ दूसरा लेती हूँ. ಆತ್ಮ ಕರ್ಮೇಂದ್ರಿಯಗಳ ಮೂಲಕ ಹೇಳ್ತದೆ, ನಾನು ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ತೆಗೆದುಕೊಳ್ತೇನೆ. जो भी ಮನುಷ್ಯ ಮಾತ್ರ है सब ब्रदर्स है. ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಅವರೆಲ್ಲರೂ ಸಹೋದರರಾಗಿದ್ದಾರೆ. जब निराकार परमपिता परमात्मा की संतान है तो आपस में सब भाई भाई हैं. ತಂದೆ ಹೇಳ್ತಾರೆ, ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಅವರೆಲ್ಲರೂ ಸಹೋದರ ಆತ್ಮಗಳಾಗಿದ್ದಾರೆ. ನಿರಾಕಾರ ಪರಮಪಿತ ಪರಮಾತ್ಮನ ಸಂತಾನರು ಪರಸ್ಪರ ಆತ್ಮ ಸಹೋದರ ಆಗಿದ್ದಾರೆ. जब प्रजापिता ब्रह्मा की संतान है तो भाई बहन है.
ನಾವೆಲ್ಲರೂ ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೇವೆ ಎಂದಮೇಲೆ ಸಹೋದರ ಸಹೋದರಿಯಾಗಿದ್ದೇವೆ. ये हमेशा सबको समझाते रहो, भगवान रक्षक है, भक्तों को ಭಕ್ತಿ का फल देने वाला है. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ನೀವು ಇದನ್ನು ನೀವೆಲ್ಲರಿಗೂ ಕೂಡ ತಿಳಿಸಿಕೊಡ್ಬೇಕು. ಭಗವಂತ ರಕ್ಷಕ ಆಗಿದ್ದಾರೆ, ಭಕ್ತರಿಗೆ ಭಕ್ತಿಯ ಫಲವನ್ನ ಕೊಡುವವರಾಗಿದ್ದಾರೆ. बाप समझाते हैं सर्व का सद्गति दाता एक मैं हूँ, सर्व का शिक्षक बन श्रीमत देता हूँ और फिर सर्व का सद्गुरु भी है. ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನ ಕೊಡುವಂತವರು ಒಬ್ಬರೇ ತಂದೆಯಾಗಿದ್ದಾರೆ. ಸರ್ವರಿಗೂ ಶಿಕ್ಷಕನಾಗಿ ಶ್ರೀಮತವನ್ನ ಕೊಡ್ತಾರೆ. ಆ ನಂತರ ತಂದೆ ಸರ್ವರಿಗೂ ಸದ್ಗುರುವೂ ಆಗಿದ್ದಾರೆ. ಉನ್ಕೋ ಕೋಯಿ ಬಾಪ್ ಟೀಚರ್ ಗುರು ನಹಿ ಹೈ. ಪರಮಾತ್ಮ ತಂದೆಗೆ ಯಾವುದೇ ತಂದೆ ಇಲ್ಲ, ಶಿಕ್ಷಕ ಇಲ್ಲ, ಗುರು ಇಲ್ಲ. वही बाप प्राचीन भारत का राजयोग सिखलाने वाला है, ಶ್ರೀ ಕೃಷ್ಣ नहीं है. ಅದೇ ತಂದೆ ಭಾರತದ ಪ್ರಾಚೀನ ರಾಜಯೋಗವನ್ನ ಕಲಿಸಿಕೊಡೋರಾಗಿದ್ದರೆ ಶ್ರೀಕೃಷ್ಣ ರಾಜಯೋಗವನ್ನ ಕಲಿಸುವುದಿಲ್ಲ. ಶ್ರೀಕೃಷ್ಣ को बाप नहीं कह सकते, उनको दैवी गुणधारी स्वर्ग का प्रिंस कहा जाता है. ಶ್ರೀಕೃಷ್ಣ ಯಾರಿಗೂ ಕೂಡ ತಂದೆ ಆಗುವುದಿಲ್ಲ. ಶ್ರೀಕೃಷ್ಣ ದೈವಿ ಗುಣಗಳು ಇರುವಂತಹ ಸ್ವರ್ಗದ ರಾಜಕುಮಾರ ಆಗಿದ್ದಾರೆ. पतित पावन सर्व का सद्गति दाता एक को ही कहा जाता है. अभी सब दुखी है, पापात्ಮ ಭ್ರಷ್ಟಾಚಾರಿ है. ಪರಮಾತ್ಮ ತಂದೆಗೆ ಪತಿತ ಪಾವನ, ಸರ್ವರಿಗೂ ಸದ್ಗತಿಗಳನ್ನು ಕೊಡುವಂತಹ ದಾತ, ಈ ರೀತಿ ಕೇವಲ ಒಬ್ಬ ತಂದೆಗೆ ಹೇಳಲಾಗ್ತದೆ. ಈ ಸಮಯದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ, ಪಾಪಾತ್ಮ ಆಗಿದ್ದಾರೆ, ಭ್ರಷ್ಟಾಚಾರಿಯಾಗಿದ್ದಾರೆ. भारत ही सत्युग में दैवी श्रेष्ठाचारी था, फिर वह श्रेष्ठाचारी भारत अभी भ्रष्टाचारी असुरी राज्य होता है. ತಂದೆ ಹೇಳ್ತಾರೆ, ಭಾರತ ದೇಶದಲ್ಲಿ ಮೊದಲು ಶ್ರೇಷ್ಠವಾದಂತಹ ಸತ್ಯಯುಗ ಇತ್ತು, ಶ್ರೇಷ್ಠಾಚಾರಿಗಳಿದ್ರು. ಆ ಭಾರತ ಈ ಸಮಯದಲ್ಲಿ ಭ್ರಷ್ಟಾಚಾರಿ ಅಥವಾ ಅಸುರಿ ರಾಜ್ಯ ಆಗಿದೆ. सब कहते पतित पावन आओ आकर ರಾಮರಾಜ್ಯ ಸ್ಥಾಪನ ಕರೋ. ಎಲ್ಲರೂ ಕೂಡ ಹೇಳ್ತಾರೆ ಪತಿತ ಪಾವನ ಬಾ ಅಂತ ಹೇಳಿ. ಆ ತಂದೆ ಬಂದು ರಾಮರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. अब रावण राज्य है, रावण को जलाते भी है, लेकिन रावण को कोई भी विद्वान आचार्य पंडित नहीं जानते हैं. ರಾವಣನನ್ನ ಎಲ್ಲರೂ ಕೂಡ ಸುಡ್ತಾರೆ, ಆದರೆ ರಾವಣನನ್ನ ಜಗತ್ತಿನ ಯಾವುದೇ ವಿದ್ವಾಂಸರು, ಆಚಾರ್ಯರು, ಪಂಡಿತರು ತಿಳಿದುಕೊಂಡಿಲ್ಲ. सत्ययुग से त्रेता तक रामराज, द्वापर से कलियुग तक रावण राज. ಸತ್ಯಯುಗದಿಂದ ತ್ರೇತಾಯುಗದವರೆಗೆ ರಾಮರಾಜ್ಯ, ದ್ವಾಪರ ಯುಗದಿಂದ ಕಲಿಯುಗದವರೆಗೆ ರಾವಣ ರಾಜ್ಯ. ब्रह्मा का दिन सो ब्रह्मा कुमार कुमारियों का दिन, ब्रह्मा की रात सो बीके की रात. ಬ್ರಹ್ಮನ ರಾತ್ರಿ ಅಂದರೆ ಬ್ರಹ್ಮ ಕುಮಾರ ಕುಮಾರಿಯರ ರಾತ್ರಿ, ಬ್ರಹ್ಮನ ಹಗಲು ಅಂದರೆ ಬ್ರಹ್ಮ ಕುಮಾರ ಕುಮಾರಿಯರ ಹಗಲು. अभी रात पूरी हो दिन आना है, गाया हुआ है विनाश काले विपरीತ ಬುದ್ಧಿ. ಈಗ ರಾತ್ರಿ ಪೂರ್ಣ ಆಗಿ ಹಗಲು ಬರೋದಿದೆ. ತಂದೆ ಹೇಳ್ತಾರೆ, ಗಾಯನ ಮಾಡಲಾಗಿದೆ ವಿನಾಶ ಕಾಲೆ ವಿಪರೀತ ಬುದ್ಧಿಯವರು. परमपिता परमात्मा को कहा जाता है beloved most godfather ocean of knowledge. ಪರಮಪಿತ ಪರಮಾತ್ಮ ತಂದೆ ಎಲ್ಲರಿಗೂ ಅತಿ ಪ್ರೀತಿಯ ತಂದೆಯಾಗಿದ್ದಾರೆ, ಜ್ಞಾನ ಸಾಗರ ಆಗಿದ್ದಾರೆ. तो जरूर नॉलेज देते होंगे ना. सृष्टि का चैतन्य बीज रूप है. ತಂದೆ ಅವಶ್ಯಕವಾಗಿ ಜ್ಞಾನವನ್ನ ಕೊಡ್ತಾರೆ. ತಂದೆ ಸೃಷ್ಟಿಯ ಬೀಜ ರೂಪನಾಗಿದ್ದಾರೆ, ಚೈತನ್ಯ ವೃಕ್ಷದ ಬೀಜ ರೂಪನಾಗಿದ್ದಾರೆ. सुप्रीम सोल है, अर्थात ऊंचे ते ऊंच भगवान है, ऐसे नहीं सर्वव्यापी है. ಪರಮಾತ್ಮ ತಂದೆ ಸುಪ್ರೀಂ ಸೋಲ್ ಆಗಿದ್ದಾರೆ, ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಅವರು ಎಂದಿಗೂ ಕೂಡ ಸರ್ವವ್ಯಾಪಿ ಆಗಿರೋದಿಲ್ಲ. ಸರ್ವವ್ಯಾಪಿ कहना या तो बाप को डिफेम करना है. ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಅಂತ ಹೇಳಿದ್ರೆ ತಂದೆಗೆ ನಿಂದನೆ ಮಾಡಿದಂತೆ ಆಗ್ತದೆ. बाप कहते हैं ग्लानी करते करते धर्म ग्लानी हो गई है.
ಭಾರತ ಕಂಗಾಲ್ ಭ್ರಷ್ಟಾಚಾರಿ ಬನ್ ಗಯಾ ಹೈ. ಪರಮಾತ್ಮ ತಂದೆಗೆ ಗ್ಲಾನಿ ಮಾಡ್ತಾ ಮಾಡ್ತಾ ಧರ್ಮ ಗ್ಲಾನಿಯಾಗಿದೆ, ಭಾರತ ಕಂಗಾಲಾಗಿದೆ, ಭ್ರಷ್ಟಾಚಾರಿಯಾಗಿದೆ. ಐಸೆ ಸಮಯ ಪರ್ ಹಿ ಮುझे ಆನಾ ಪಡ್ತಾ ಹೈ. ಜಗತ್ತಿಗೆ ಇಂತಹ ಸಮಯ ಬಂದಾಗ ಪರಮಾತ್ಮ ತಂದೆ ಬರಬೇಕಾಗ್ತದೆ. ಭಾರತ ಹಿ ಮೇರಾ ಬರ್ತ್ ಪ್ಲೇಸ್ ಹೈ. ಸೋಮನಾಥ ಕಾ ಮಂದಿರ್, ಶಿವ ಕಾ ಮಂದಿರ್ ಭಿ ಯಹಾ ಹೈ. ಪರಮಾತ್ಮ ತಂದೆಯ ಜನ್ಮಭೂಮಿ ಭಾರತ ಆಗಿದೆ. ಆದ್ದರಿಂದ ಶಿವನ ಮಂದಿರಗಳನ್ನು ಮತ್ತು ಸೋಮನಾಥ ಮಂದಿರವನ್ನು ಇದೇ ಭಾರತದಲ್ಲಿ ಮಾಡಲಾಗಿದೆ. मैं अपने बर्थ प्लेस को ही स्वर्ग बनाता हूँ, फिर रावण नरक बनाता है. अर्थात रावण की मत पर चल नरकवासी असुरी संप्रदाय बन पड़ते हैं. ತಂದೆ ಬಂದು ಈ ಜನ್ಮಭೂಮಿಯಲ್ಲಿ ಭಾರತದಲ್ಲಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ, ರಾವಣ ನರಕವನ್ನಾಗಿ ಮಾಡ್ತಾನೆ. ಅಂದರೆ ರಾವಣನ ಮತದಂತೆ ನಡೆದು ಎಲ್ಲರೂ ನರಕವಾಸಿಗಳಾಗ್ತಾರೆ, ಅಸುರಿ ಸಂಪ್ರದಾಯದವರಾಗ್ತಾರೆ. फिर उन्हों को बदल कर मैं दैवी ಸಂಪ್ರದಾಯ ಶ್ರೇಷ್ಠಾಚಾರಿ ಬನಾತಾ ಹೂಂ. ಅದನ್ನು ಬದಲು ಮಾಡಿ ತಂದೆ ದೈವಿ ಸಂಪ್ರದಾಯದವರನ್ನಾಗಿ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡ್ತಾರೆ. ಯಹ ವಿಷಯ ಸಾಗರ ವಹ ಕ್ಷೀರ ಸಾಗರ. ಈ ಜಗತ್ತು ವಿಷಯ ವಿಕಾರಗಳ ಸಾಗರ ಆಗಿದೆ, ಸತ್ಯಯುಗ ಕ್ಷೀರಸಾಗರ ಆಗಿದೆ. ವहाँ घी की नदियाँ बहती हैं. सत्ययुग त्रेता में भारत सदा सुखी साल्वेंट था. हीरे जवाहरों के महल थे. ಸತ್ಯಯುಗದಲ್ಲಿ ಎಷ್ಟೊಂದು ಸಮೃದ್ಧಿ ಇರ್ತದೆ ಅಂದರೆ ಹೀಗೆ ತುಪ್ಪದ ನದಿ ಹರಿತದೆ ಅಂತ ಹೇಳಲಾಗ್ತದೆ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಸತ್ಯತ್ರೇತಾಯುಗದಲ್ಲಿ ಭಾರತ ಬಹಳ ಸುಖವಾಗಿತ್ತು, ಶ್ರೇಷ್ಠಾಚಾರಿಯಾಗಿತ್ತು, ಶ್ರೀಮಂತ ಭಾರತ ಆಗಿತ್ತು. ಎಲ್ಲರೂ ಚಿನ್ನದ ವಜ್ರದ ಮಹಲುಗಳಲ್ಲಿದ್ದರು. अभी तो भारत 100% इनसॉल्वेंट है. मैं ही आकर 100% ಸಾಲ್ವೆಂಟ್ ಶ್ರೇಷ್ಠಾಚಾರಿ ಬನಾತಾ ಹೂಂ. ತಂದೆ ಹೇಳ್ತಾರೆ, ಭಾರತ ದೇಶ 100% ಮೊದಲು ಶ್ರೀಮಂತವಾಗಿತ್ತು, ಈ ಸಮಯದಲ್ಲಿ 100% ಬಡ ದೇಶವಾಗಿದೆ. ತಂದೆ ಹೇಳ್ತಾರೆ, ಇಂತಹ ಜಗತ್ತನ್ನು ತಂದೆ ಶ್ರೇಷ್ಠಾಚಾರಿಯನ್ನಾಗಿ ಮಾಡ್ತಾರೆ. अब तो श्रेष्ठ भ्रष्टाचारी बन गए हैं जो अपने ದೈವಿ ಧರ್ಮಕ್ಕೂ ಭೂಲ್ ಗಯೇ ಹೇ. ಈ ಸಮಯದಲ್ಲಿ ಎಲ್ಲರೂ ಕೂಡ ಭ್ರಷ್ಟಾಚಾರಿಗಳಾಗಿದ್ದಾರೆ, ತಮ್ಮ ದೈವಿ ಧರ್ಮವನ್ನು ಮರ್ತಿದ್ದಾರೆ. ಬಾಪ ಬೇಟ್ ಸಮझाते हैं ಭಕ್ತಿ ಮಾರ್ಗ ಚಾಂಚ್ ಜ್ಞಾನ ಮಾರ್ಗ ಹೇ ಮಕ್ಕನ್. ಬಾಬಾವ್ರು ತಿಳಿಸ್ಕೊಡ್ತಿದ್ದಾರೆ, ಭಕ್ತಿ ಮಾರ್ಗ ಅಂದರೆ ಮಜ್ಜಿಗೆ ಇದ್ದ ಹಾಗೆ, ಜ್ಞಾನ ಮಾರ್ಗ ಬೆಣ್ಣೆ ಇದ್ದಂತೆ. ಶ್ರೀಕೃಷ್ಣ ಕೆ ಮುಖ ಮೇ ಮಕ್ಕನ್ ದಿಖಾತೆ ಹೇ, ಯಾನಿ ವಿಶ್ವ ಕಾ ರಾಜ್ಯತ ಲಕ್ಷ್ಮೀ ನಾರಾಯಣ್ ವಿಶ್ವಕ್ಕೆ ಮಾಲೀಕ್ ತೆ. ಆದ್ದರಿಂದ ಶ್ರೀಕೃಷ್ಣನ ಬಾಯಲ್ಲಿ ಬೆಣ್ಣೆಯನ್ನು ತೋರಿಸಿದ್ದಾರೆ. ಬಾಬಾ ತಿಳಿಸ್ತಿದ್ದಾರೆ, ಏಕೆಂದರೆ ಶ್ರೀಕೃಷ್ಣ ವಿಶ್ವದ ಮಾಲೀಕನಾಗಿದ್ದ. ಈಗ ಮತ್ತೆ ತಂದೆ ಆ ರೀತಿಯಲ್ಲಿ ವಿಶ್ವದ ಮಾಲೀಕ ಮಾಡ್ತಿದ್ದಾರೆ. ಅವರೇ ಮೊದಲು ಲಕ್ಷ್ಮೀ ನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು. ಬಾಪ ಹೇ ಆಕರ್ ಬೇಹದ್ ಕಾ ವರ್ಸಾ ದೇತೆ ಹೇ, ಅರ್ಥಾತ್ ವಿಶ್ವ ಕಾ ಮಾಲೀಕ್ ಬನಾತೆ ಹೇ. ಶಿವ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡ್ತಾರೆ ಅಥವಾ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. कहते हैं मैं विश्व का मालिक नहीं बनता हूँ, अगर मालिक बना तो फिर माया से हार भी खानी पड़े. ತಂದೆ ಹೇಳ್ತಾರೆ, ನಾನೆಂದಿಗೂ ಸಹ ವಿಶ್ವದ ಮಾಲೀಕ ಆಗೋದಿಲ್ಲ. ಒಂದು ವೇಳೆ ನಾನು ವಿಶ್ವದ ಮಾಲೀಕ ಆದರೆ ನಾನು ಮಾಯೆಗೆ ಸೋಲ್ಬೇಕಾಗ್ತದೆ. ಮಾಯಾ ಸೆ ಹಾರ್ ತುಮ್ ಖಾತೆ ಹೋ, ಫಿರ್ ಜೀತ್ ಬಿ ತುಮ್ಕೋ ಪಾನಿ ಹೈ. ನೀವೇ ಮಾಯೆಗೆ ಸೋಲ್ತೀರಿ, ಮತ್ತೆ ನೀವೇ ಮಾಯೆಯನ್ನು ಗೆಲ್ತೀರಿ. ಏ ಪಾಂಚ ವಿಕಾರೋ ಮೇ ಫಸೆ ಹುಯೇ ಹೈ. ಇಲ್ಲಿ ನೋಡಿದರೆ ಎಲ್ಲ ಜನರು ಪಂಚವಿಕಾರಗಳಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ ಅಥವಾ ಸಿಕ್ಕಾಕೊಂಡಿದ್ದಾರೆ. ಅಭಿ ಮೈ ತುಮ್ಕೋ ಮಂದಿರ್ ಮೇ ರಹನೆ ಲಾಯಕ್ ಬನಾತಾ ಹೂಂ. ಇಂತಹ ಜನರನ್ನ ತಂದೆ ಮಂದಿರಕ್ಕೆ ಹೋಗಲು ಯೋಗ್ಯರನ್ನಾಗಿ ಮಾಡ್ತಾರೆ. ಸತ್ಯಗೂ ಬಡಾ ಮಂದಿರ ಹೈ, ಉಸ್ಕೋ ಶಿವಾಲಯ ಕಹಾ ಜಾತಾ ಹೈ, ಶಿವ ಕಾ ಸ್ಥಾಪನ ಕಿಯಾ ಹುವಾ ಹೈ. ತಂದೆ ಹೇಳ್ತಾರೆ, ಸತ್ಯಯುಗ ಅಂದರೆ ಬಹಳ ದೊಡ್ಡದಾದ ಮಂದಿರ, ಅದನ್ನು ಶಿವಾಲಯ ಅಂತ ಹೇಳಲಾಗ್ತದೆ. ಶಿವ ತಂದೆನೇ ಸ್ಥಾಪನೆ ಮಾಡಿರುವಂಥದ್ದು. ಕಲಿಯುಗ ಕೋ ವೇಶ್ಯಾಲಯ ಕಹಾ ಜಾತಾ ಹೈ, ಸಬ್ ವಿಕಾರಿ ಹೈ.
ಕಲಿಯುಗವನ್ನ ವೇಶ್ಯಾಲಯ ಅಂತ ಹೇಳಲಾಗ್ತದೆ. ಇಲ್ಲಿ ಎಲ್ಲ ಮನುಷ್ಯರು ವಿಕಾರಿಗಳಾಗಿದ್ದಾರೆ. अब बाप कहते हैं देह के धर्म छोड़ अपने को आत्मा समझ मुझे बाप को याद करो. ತಂದೆ ಹೇಳ್ತಿದ್ದಾರೆ, ಈ ಸಮಯದಲ್ಲಿ ದೇಹದ ಧರ್ಮವನ್ನ ಬಿಟ್ಟು ನೀವು ಸ್ವಯಂನ ಆತ್ಮ ಅಂತ ತಿಳಿದುಕೊಂಡು ತಂದೆ ಒಬ್ಬರನ್ನೇ ನೆನಪು ಮಾಡಿ. तुम बच्चों की अब बापू से प्रीत है, तुम और कोई को याद नहीं करते हो. ನಿಮಗೆಲ್ಲರಿಗೂ ತಂದೆಯ ಮೇಲೆ ಬಹಳ ಪ್ರೀತಿ ಇದೆ, ನೀವು ಬೇರೆ ಯಾರನ್ನೂ ನೆನಪು ಮಾಡೋದಿಲ್ಲ. तुम हो विनाश काले प्रीत बुद्धि, तुम जानते हो कि श्री श्री 108 परमपिता परमात्मा को ही कहा जाता है. ನೀವೆಲ್ಲರೂ ವಿನಾಶ ಕಾಲೆ ವಿಪರೀತ ಬುದ್ಧಿಯವರಾಗಿದ್ದೀರಿ. ಮೊದಲು ನೀವು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿಯವರಾಗಿದ್ರಿ, ಈಗ ತಂದೆಯ ಜೊತೆಗೆ ಪ್ರೀತಿ ಬುದ್ಧಿಯವರಾಗಿದ್ದೀರಿ. तुम जानते हो श्री श्री 108 परमपिता परमात्मा को कहा जाता है 108 की माला फेरते हैं. ನಿಮಗೆ ಗೊತ್ತಿದೆ, ಶ್ರೀ ಶ್ರೀ 108 ಪರಮಪಿತ ಪರಮಾತ್ಮನಿಗೆ ಹೇಳಲಾಗ್ತದೆ. ಅನೇಕ ಜನರು 108ರ ಮಾಲೆಯನ್ನ ಜಪ ಮಾಡ್ತಾರೆ. ऊपर में शिव बाबा फिर माता पिता ಬ್ರಹ್ಮ ಸರಸ್ವತಿ. ಅದರಿಂದ ಮೇಲೆ ಮಾಲೆಯಲ್ಲಿ ತಂದೆಯನ್ನ ತೋರಿಸಲಾಗ್ತದೆ. ಆ ನಂತರ 2 ಮಣಿಗಳನ್ನ ಮಾತಾಪಿತಾರವರನ್ನ ಬ್ರಹ್ಮ ಸರಸ್ವತಿಯವರನ್ನ ತೋರಿಸಲಾಗ್ತದೆ. ಮಾಲೆಯಲ್ಲಿ ತೋರಿಸಿರುವಂತಹ ಹೂ ಅಂದ್ರೆ ತಂದೆಯ ಸಂಕೇತ. ಆ ನಂತರ ತೋರಿಸುವ 2 ಮಣಿಗಳು ಬ್ರಹ್ಮ ಮತ್ತು ಸರಸ್ವತಿ ಇವರ ಸಂಕೇತವಾಗಿದೆ. फिर उनके बच्चे जो भारत को पावन बनाते हैं, ಇನ್ನ ಉಳಿದ ಮಕ್ಕಳೇನಿದ್ದಾರೆ, ಭಾರತ ದೇಶವನ್ನ ಯಾರು ಪಾವನ ಮಾಡೋದಕ್ಕೆ ಸೇವೆ ಮಾಡ್ತಾರೆ ಅಂತಹ ಮಕ್ಕಳ ಸಂಕೇತ 108ರ ಮಾಲೆಯಲ್ಲಿರುವಂಥ ಮಣಿಗಳು. रुद्राक्ष की माला गाई हुई है, उनको रुद्र यज्ञ भी कहा जाता है. ರುದ್ರಾಕ್ಷಿ ಮಾಲೆಯ ಗಾಯನವೂ ಕೂಡ ಇದೆ. ತಂದೆ ಹೇಳ್ತಾರೆ, ಈ ಸಮಯದಲ್ಲಿ ಇದು ರುದ್ರ ಯಜ್ಞವಾಗಿದೆ. ಕಿತನಾ ಬಡ ರಾಜಶ್ವ ಅಶ್ವಮೇಘ ಅವಿನಾಶಿ ಜ್ಞಾನ ಯಜ್ಞ. ಎಷ್ಟು ದೊಡ್ಡದಾಗಿರುವಂತಹ ರಾಜಶ್ವ ಅಶ್ವಮೇಘ ಅವಿನಾಶಿ ಜ್ಞಾನ ಯಜ್ಞ ಇದಾಗಿದೆ. कितने वर्षों से चला आता है, जो भी अनेक धर्म आदि है, सब इस यज्ञ में खत्म होने वाले हैं, तब यह यज्ञ पूरा होगा. ಆದ್ದರಿಂದ ತಂದೆ ಹೇಳ್ತಾರೆ, ಈ ಜ್ಞಾನ ಯಜ್ಞ ಎಷ್ಟೊಂದು ವರ್ಷಗಳು ನಡೀತದೆ. ಇದರಲ್ಲಿ ಅನೇಕ ಧರ್ಮಗಳೇನಿವೆ, ಆ ಎಲ್ಲ ಧರ್ಮಗಳು ಈ ಯಜ್ಞದಲ್ಲಿ ಸ್ವಾಹ ಆಗ್ತವೆ ಅಥವಾ ಖತಮ ಆಗ್ತವೆ. ಆಗ ಈ ಯಜ್ಞ ಪೂರ್ಣವಾಗ್ತದೆ. यह ಅವಿನಾಶಿ ಬಾಬಾ ಕಾ ಅವಿನಾಶಿ ಜ್ಞಾನ ಯಜ್ಞ ಹೈ. ಇದು ಅವಿನಾಶಿ ತಂದೆಯ ಅವಿನಾಶಿಯಾದ ಜ್ಞಾನ ಯಜ್ಞವಾಗಿದೆ. सब सामग्री इसमें स्वाहा हो जानी है, पूछते हैं विनाश कब होगा. ತಂದೆ ಹೇಳ್ತಾರೆ, ಎಲ್ಲ ಸಾಮಗ್ರಿಗಳು ಇದರಲ್ಲಿ ಸ್ವಾಹ ಆಗ್ಬಿಡ್ತವೆ. ಅನೇಕರು ಪ್ರಶ್ನೆ ಕೇಳ್ತಾರೆ, ಯಾವಾಗ ವಿನಾಶ ಆಗುತ್ತೆ? ಅರೆ ಜೋ ಸ್ಥಾಪನಾ ಕರ್ತೆ ಹೈ ಉनको ही फिर ಪಾಲನಾ ಕರ್ನಿ ಹೋತಿ ಹೈ. ತಂದೆ ಹೇಳ್ತಾರೆ, ಯಾರು ಸ್ಥಾಪನೆ ಮಾಡ್ತಾರೆ ಅದನ್ನ ಪಾಲನೆಯನ್ನು ಕೂಡ ಮಾಡಬೇಕಾಗ್ತದೆ. ಯಹೈ ಶಿವ ಬಾಬಾ ಕ ರಥ್. ಬ್ರಹ್ಮ ಬಾಬಾವರು ಶಿವ ಬಾಬರವರ ರಥ ಆಗಿದ್ದಾರೆ. ಶಿವ ಬಾಬಾ ಇಸ್ಮೇ ರಥಿ ಹೈ, ಬಾಕಿ ಕೋಯಿ ಗೋಡೆ ಗಾಡಿ ಆದಿ ನಹಿ ಹೈ. ಶಿವ ತಂದೆ ಬ್ರಹ್ಮನ ಶರೀರದಲ್ಲಿ ರಥಿಯಾಗಿದ್ದಾರೆ, ಇನ್ನು ಯಾವುದೇ ಕುದುರೆ ಗಾಡಿಯ ಮಾತೇನಿಲ್ಲ. वहाँ भक्ति मार्ग की सामग्री बैठ बनाई है. बाबा कहते हैं, मैं इस प्रकृति का आधार लेता हूँ. ಲೌಕಿಕದಲ್ಲಿ ಭಕ್ತಿ ಮಾರ್ಗದಲ್ಲಿ ಭಕ್ತಿಯ ಅನೇಕ ಸಾಮಗ್ರಿಗಳನ್ನು ಮಾಡಿದ್ದಾರೆ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನಾನು ಬ್ರಹ್ಮನ ಶರೀರವನ್ನ ಅಥವಾ ಪ್ರಕೃತಿಯ ಆಧಾರವನ್ನ ತೆಗೆದುಕೊಳ್ತೇನೆ. बाप समझाते हैं, पहले अव्यभिचारी भक्ति है, फिर कलियुग अंत में पूरी व्यभिचारी बन जाती है. ತಂದೆ ಹೇಳ್ತಾರೆ, ಮೊದಲು ಅವ್ಯಭಿಚಾರಿ ಭಕ್ತಿ ನಡೀತದೆ, ಒಬ್ಬರೇ ಪರಮಾತ್ಮನಿಗೆ ಭಕ್ತಿ ಮಾಡ್ತಾರೆ. ಕಲಿಯುಗದ ಅಂತಿಮ ಸಮಯದಲ್ಲಿ ಸಂಪೂರ್ಣವಾಗಿ ವ್ಯಭಿಚಾರದ ಭಕ್ತಿಯಾಗಿದೆ. फिर बाप आकर भारत को मक्कन देते हैं, तुम विश्व के मालिक बनने के लिए पढ़ रहे हो. ಮತ್ತೆ ತಂದೆ ಬಂದು ಈ ಭಾರತವಾಸಿಗಳಿಗೆ
ವಿಶ್ವದ ರಾಜ್ಯಭಾಗ್ಯದ ಬೆಣ್ಣೆಯನ್ನು ಕೊಡ್ತಾರೆ. ತಂದೆ ನಿಮ್ಮನ್ನೆಲ್ಲ ವಿಶ್ವದ ಮಾಲೀಕರನ್ನಾಗಿ ಮಾಡೋದಕ್ಕಾಗಿ ಓದಿಸ್ತಿದ್ದಾರೆ. बाप आकर मक्खन खिलाते हैं, रावण राज्य में जांच शुरू हो जाती है. यह सब समझने की बातें हैं. ತಂದೆ ಬಂದು ಎಲ್ಲರಿಗೂ ಬೆಣ್ಣೆಯನ್ನು ತಿನ್ನಿಸ್ತಾರೆ. ರಾವಣ ರಾಜ್ಯ ಬಂದಾಗ ಮಜ್ಜಿಗೆ ಪ್ರಾರಂಭವಾಗ್ತದೆ. ಇದೆಲ್ಲವೂ ಸಹ ತಿಳಿದುಕೊಳ್ಳುವ ಮಾತುಗಳಾಗಿವೆ. ನಯೇ ಬಚ್ಚೆ ತೋ ಇನ್ ಬಾತೋಂ ಕೋ ಸಮಜ್ ನ ಸಕೆ. ಹೊಸ ಹೊಸ ಮಕ್ಕಳು ಈ ಮಾತುಗಳನ್ನು ತಿಳಿದುಕೊಳ್ಳೋದಿಲ್ಲ. परमपिता परमात्मा को ही ज्ञान का सागर कहा जाता है. बाप कहते हैं मैं इस भक्ति मार्ग से किसी को भी नहीं मिलता हूँ. ಪರಮಪಿತ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ತಂದೆ ಹೇಳ್ತಾರೆ, ನಾನು ಭಕ್ತಿ ಮಾರ್ಗದಲ್ಲಿ ಯಾರಿಗೂ ಸಿಗೋದಿಲ್ಲ. ಮೈ ಜಬ್ ಆತಾ ಹೂँ ತभी आकर भक्तों का भक्ति का फल देता हूँ. ನಾನು ಯಾವಾಗ ಬರ್ತೀನಿ, ನಾನು ಬಂದಾಗ ಭಕ್ತರಿಗೆ ಭಕ್ತಿಯ ಫಲವನ್ನು ಕೊಡ್ತೇನೆ. मैं लिबरेटर बनता हूँ, जो दुख से छुड़ाकर सबको ಶಾಂತಿಧಾಮ್ ಸುಖಧಾಮ್ ಲೇ ಜಾತಾ ಹೂँ. ನಾನು ಲಿಬರೇಟರ್ ಆಗಿದ್ದೀನಿ, ಬಿಡುಗಡೆ ದಾತನಾಗಿದ್ದೀನಿ. ದುಃಖದಿಂದ ಬಿಡಿಸಿ ಎಲ್ಲರಿಗೂ ಸುಖಧಾಮ ಮತ್ತು ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗ್ತೇನೆ. ನಿಶ್ಚಯ ಬುದ್ಧಿ ವಿಜಯಂತಿ, ಸಂಶಯ ಬುದ್ಧಿ ವಿನಾಶಂತಿ. ಈ ಗಾಯನವೂ ಸಹ ಇದೆ. ನಿಶ್ಚಯ ಬುದ್ಧಿಯವರು ವಿಜಯಿಗಳು, ಸಂಶಯ ಬುದ್ಧಿಯವರು ವಿನಾಶ ಹೊಂದಿ ಹೋದರು. बाप क्षमा है, उन पर परवाने कोई तो एकदम फिदा हो जाते हैं, कोई फेरी पहनकर चले जाते हैं. ಆದ್ದರಿಂದ ಪರಮಾತ್ಮ ತಂದೆ ಪರಂಜ್ಯೋತಿ ಆಗಿದ್ದಾರೆ. ಅನೇಕ ಪತಂಗಗಳು ಶುಭಾಬರವರಿಗೆ ಪರಂಜ್ಯೋತಿಗೆ ಸಂಪೂರ್ಣವಾಗಿ ಬಲಿಹಾರಿಯಾಗ್ಬಿಡ್ತವೆ. ಮತ್ತೆ ಕೆಲವು ಪತಂಗಗಳು ತಂದೆ ಹತ್ರ ಬಂದು ಸುತ್ತಾಕಿ ಹೋಗ್ಬಿಡ್ತವೆ. समझते कुछ भी नहीं है. फिदा होने वाले बच्चे जानते हैं बरोबर बेहद के बाप से हमको बेहद का वर्षा मिलता है. ಇದನ್ನು ಮಕ್ಕಳು ಏನನ್ನು ಕೆಲವರು ತಿಳ್ಕೊಳ್ಳೋದಿಲ್ಲ. ಬಾಬನ ಹತ್ರ ಬಂದು ವಾಪಸ್ ಹೋಗ್ಬಿಡ್ತಾರೆ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಈ ಸಮಯದಲ್ಲಿ ತಂದೆ ಬಂದಿರುವುದೇ ಬೇಹದ್ದಿನ ಆಸ್ತಿಯನ್ನ ಕೊಡೋದಕ್ಕೆ. जो फिर फेरी पहनकर चले जाते हैं वो तो फिर प्रजा में ही ನಂಬರ್ವಾರ ಆ ಜಾತೆ ಹೇ. ಯಾರು ಬಾಬವ್ರ ಹತ್ರ ಬಂದು ಸುತ್ತಾಕಿ ಹೋಗ್ಬಿಡ್ತಾರೆ ಅಂಥವರು ಪ್ರಜೆಗಳಲ್ಲಿ ನಂಬರ್ವಾರಾಗಿ ಪ್ರಜೆಯಾಗಿ ಹೋಗ್ತಾರೆ. ಜೋ ಫಿದಾ ಹೋನೆ ಹೇ, ಜೋ ಫಿದಾ ಹೋತೆ ಹೇ ವರ್ಷ ಲೇತೆ ಹೇ ನಂಬರ್ವಾರ್ ಪುರುಷಾರ್ಥ ಅನುಸಾರ. ತಂದೆಗೆ ಬಲಿಹಾರಿಯಾಗುವಂಥವರು ತಂದೆಯಿಂದ ಆಸ್ತಿಯನ್ನು ತಗೊಳ್ತಾರೆ ನಂಬರ್ವಾರ್ ಪುರುಷಾರ್ಥದ ಅನುಸಾರ. ಪುರುಷಾರ್ಥ ಸಹಿ ಪ್ರಾರಬ್ಧ ಮಿಲ್ತಿ ಹೇ. ಜ್ಞಾನ ಕಾ ಸಾಗರ್ ಏಕ್ ಹಿ ಬಾಪ ಹೇ. ಪುರುಷಾರ್ಥದಿಂದ ಪ್ರಾರಬ್ಧ ಸಿಗ್ತದೆ. ಜ್ಞಾನ ಸಾಗರ ತಂದೆ ಒಬ್ಬರೇ ಆಗಿದ್ದಾರೆ. ಫಿರ್ ಪ್ರಾಯಲೋಪು ज्ञान भी प्रायलोप हो जाता है, तुम सद्गति को पा लेते हो. ತಂದೆ ಈ ಸಮಯದಲ್ಲಿ ಜ್ಞಾನ ಸಾಗರ ಆಗಿದ್ದಾರೆ, ಜ್ಞಾನವನ್ನ ಕೊಡ್ತಾರೆ. ನಂತರ ಈ ಜ್ಞಾನವೆಲ್ಲವೂ ಪ್ರಾಯಲೋಪ ಆಗ್ಬಿಡುತ್ತೆ. ನೀವೆಲ್ಲ ಸದ್ಗತಿಯನ್ನ ಪಡೆದುಕೊಳ್ತೀರಿ. सत्ययुग त्रेता में कोई गुरु गोसाई आदि नहीं होते. अभी सब उस एक बाप को कहते हैं, वह याद करते हैं क्योंकि वो ओशन ऑफ नॉलेज है. ಸತ್ಯ ತ್ರೇತಾಯುಗದಲ್ಲಿ ಯಾವುದೇ ಗುರುಗಳು ಗೋಸಾಯಿಗಳು ಯಾವುದೇ ಋಷಿ ಮುನಿಗಳು ಯಾರು ಇರುವುದಿಲ್ಲ. ಈಗ ನೀವೆಲ್ಲರೂ ಸಹ ತಂದೆ ಒಬ್ಬರನ್ನೇ ನೆನಪು ಮಾಡ್ತೀರಿ, ಏಕೆಂದರೆ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಸರ್ವರಿಗೂ ಸದ್ಗತಿಯನ್ನ ಕೊಡುವರಾಗಿದ್ದಾರೆ. फिर आहाकार के बाद जय जयकार हो जाती है. तुम सृष्टि के आदि मध्य अंत को जानते हो. ಜಗತ್ತಿನಲ್ಲಿ ಆಹಾಕಾರ ಆದ ನಂತರ ಜಯ ಜಯಕಾರವಾಗ್ತದೆ. ಬಾಬಾ ತಿಳಿಸ್ತಿದ್ದಾರೆ, ನೀವು ಜಗತ್ತಿನ ಆದಿ ಮಧ್ಯ ಅಂತ್ಯವನ್ನೆಲ್ಲ ತಿಳಿದುಕೊಂಡಿದ್ದೀರಿ. तुम अब त्रिकालदर्शी त्रिनेत्री बने हो. तुमको रचयिता और रचना के आदि मध्यंत के सारी नॉलेज मिल रही है. ಬಾಬೂರು ತಿಳಿಸ್ಕೊಡ್ತಿದ್ದಾರೆ, ನೀವೆಲ್ಲರೂ ಕೂಡ ತ್ರಿಕಾಲದರ್ಶಿಗಳಾಗಿದ್ದೀರಿ, ತ್ರಿನೇತ್ರಿ ಆಗಿದ್ದೀರಿ. ನಿಮಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ನಾಲೆಜ್ ಸಿಕ್ಕಿದೆ. ಏ ಕೋಯಿ ದಂತಕಥಾಯೇ ನಹೀ ಹೈ. ಇದು ಯಾವುದೇ ದಂತಕಥೆಗಳಲ್ಲ ಅಂತಾರೆ ಬಾಬಾ. ಗೀತಾ ಹೈ
भगवान की गाई हुई परंतु श्री कृष्ण का नाम डाल खंडन कर दिया है. ಗೀತೆ ಭಗವಂತ ನುಡಿಸಿರುವಂಥದ್ದು, ಆದರೆ ಶ್ರೀಕೃಷ್ಣನ ಹೆಸರನ್ನು ಹಾಕಿ ಅದನ್ನು ಖಂಡನೆ ಮಾಡಿಬಿಟ್ಟಿದ್ದಾರೆ. ತುಮ್ ಬಚ್ಚೋಂ ಕೋ ಭೋ ಸಬ್ಕಾ ಕಲ್ಯಾಣ ಕರ್ನಾ ಹೇ, ತುಮ್ ಹೋ ಶಿವಶಕ್ತಿ ಸೇನಾ. ತಂದೆ ಹೇಳ್ತಾರೆ, ನೀವೆಲ್ಲ ಮಕ್ಕಳು ಎಲ್ಲರ ಕಲ್ಯಾಣವನ್ನು ಮಾಡಬೇಕು, ಆತ್ಮ ಕಲ್ಯಾಣವನ್ನು. ಏಕೆಂದರೆ ನೀವು ಶಿವಶಕ್ತಿ ಸೇನೆಯಾಗಿದ್ದೀರಿ, ಸೈನಿಕರಾಗಿದ್ದೀರಿ. ಒಂದೇ ಮಾತರಂ ಗಾಯ ಹುವಾ ಹೈ, ಒಂದೇ ಮಾತರಂ ಅಂತ ಗಾಯನ ಮಾಡಲಾಗಿದೆ. ವಂದನಾ ಪವಿತ್ರ ಕೋ ಹಿ ಕಿ ಜಾತಿ ಹೈ, ಕನ್ಯಾ ಪವಿತ್ರ ಹೈ ತೋ ಸಬ್ ಉನ್ಕಿ ವಂದನಾ ಕರ್ತೆ ಹೈ. ಯಾರು ಪವಿತ್ರವಾಗಿರ್ತಾರೆ ಅವರಿಗೆ ವಂದನೆ ಮಾಡಲಾಗ್ತದೆ, ನಮಸ್ತೆ ಮಾಡಲಾಗ್ತದೆ. ಕನ್ಯೆಯರು ಅಥವಾ ಕುಮಾರಿಯರು ಪವಿತ್ರ ಇರುವ ಕಾರಣ ಅವರಿಗೆ ಎಲ್ಲರೂ ವಂದನೆ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಸಸುರ್ಗರ್ ಗಯಿ ಫಿರ್ ವಿಕಾರಿ ಬನಿ ತೋ ಸಬ್ಕೋ ಮಾತಾ ಟೇಕತಿ ರಹತಿ ಹೈ, ಸಾರಾ ಮದಾರ್ ಪವಿತ್ರತಾ ಪರ ಹೈ. ಕುಮಾರಿ ಮದುವೆ ಮಾಡಿಕೊಂಡು ಅತ್ತೆಯ ಮನೆಗೆ ಹೋದ್ಲು ಅಂದರೆ ಅಲ್ಲಿ ಎಲ್ಲರಿಗೂ ನಮಸ್ತೆ ಮಾಡಬೇಕಾಗ್ತದೆ, ಅಪವಿತ್ರ ಆಗ್ತಾರೆ. ಬಾಬಾ ಹೇಳ್ತಾರೆ, ಎಲ್ಲವನ್ನೂ ಅವಲಂಬಿಸಿರುವುದು ಪವಿತ್ರತೆಯನ್ನು. ಭಾರತ ಪವಿತ್ರ ಗೃಹಸ್ಥ ಧರ್ಮತ ಅಭಿ ಅಪವಿತ್ರ ಗೃಹಸ್ಥ ಧರ್ಮ ಹೇ. ಭಾರತ ದೇಶ ಪವಿತ್ರವಾದ ಗೃಹಸ್ಥ ಧರ್ಮವಾಗಿತ್ತು, ಈಗ ಅಪವಿತ್ರ ಗೃಹಸ್ಥ ಧರ್ಮವಾಗಿದೆ. ದುಃಖ ಹಿ ದುಃಖ ಹೈ, ಸತ್ಯುಗ ಮೇ ಐಸೆ ನಹಿ ಹೋತಾ ಹೈ. ಈ ಸಮಯದಲ್ಲಿ ಮನುಷ್ಯರು ಎಷ್ಟೊಂದು ದುಃಖಿಗಳಾಗಿದ್ದಾರೆ, ಆದರೆ ಸತ್ಯಯುಗದಲ್ಲಿ ಈ ರೀತಿಯ ಮನುಷ್ಯರಿರೋದಿಲ್ಲ. ಬಾಪ್ ಬಚ್ಚೋಂ ಕೆ ಲಿಯೆ ಹಥೇಲಿ ಪರ್ ಬಹಿಸ್ತ್ ले आते हैं. गृहस्थ व्यवहार में रहते बाप से जीवन मुक्ति का वर्षा ले सकते हो. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಮಕ್ಕಳಿಗಾಗಿ ಬಾಬಾ ತನ್ನ ಕೈಯಲ್ಲಿ ಸ್ವರ್ಗವನ್ನು ಗಿಫ್ಟಾಗಿ ತಂದಿದ್ದಾರೆ. ನೀ ಗೃಹಸ್ಥ ಜೀವನದಲ್ಲಿ ಇದ್ರೂ ಕೂಡ ತಂದೆಯಿಂದ ಜೀವನ್ ಮುಕ್ತಿಯ ಆಸ್ತಿಯನ್ನು ತೆಗೆದುಕೊಳ್ಳಬಹುದು. ಗರ್ಬಾರ್ ಚೋಡ್ನೆ ಕಿ ಕೋಯಿ ಬಾತ್ ನಹಿ, ಮನೆ ಸಂಸಾರವನ್ನು ಬಿಡೋದಂತ ಯಾವುದೇ ಮಾತಿಲ್ಲ. ಸನ್ಯಾಸಿಯೋಂ ಕಾ ನಿವೃತ್ತಿ ಮಾರ್ಗ ಅಲಗ್ ಹೈ. अब बाप से प्रतिज्ञा करते हैं, बाबा हम पवित्र दुनिया के मालिक जरूर बनेंगे. ಸನ್ಯಾಸಿಗಳ ನಿವೃತ್ತಿ ಮಾರ್ಗವೇ ಬೇರೆಯಾಗಿದೆ. ಇಲ್ಲಿ ಮಕ್ಕಳು ಬಾಬಾವ್ರ ಹತ್ರ ಪ್ರತಿಜ್ಞೆ ಮಾಡ್ತೀರಿ, ಬಾಬಾ ನಾನು ಪವಿತ್ರ ಆಗಿ ಪವಿತ್ರ ಜಗತ್ತಿನಿಗೆ ಮಾಲೀಕ ಅವಶ್ಯಕವಾಗಿ ನಾನು ಆಗ್ತೀನಿ ಬಾಬಾ. ಫಿರ್ ದರತ್ ಪರಿಯೇ ಧರ್ಮನ ಚೋಡಿಯೇ. ಬಾಬಾ ಹೇಳ್ತಿದ್ದಾರೆ, ಬಾಬನ ಜೊತೆಗೆ ಪ್ರತಿಜ್ಞೆಯನ್ನು ಮಾಡಿದ ನಂತರ ಹೇಗೆ ಭೂಮಿ ಬೀರಿದರೂ ಧರ್ಮವನ್ನು ಬಿಡುವುದಿಲ್ಲ ಅನ್ನೋ ಮಾತಿದೆಯಲ್ಲ, ಆ ರೀತಿಯಲ್ಲಿ ಮಕ್ಕಳು ಪವಿತ್ರರಾಗಬೇಕು. ಪಾಂಚ ವಿಕಾರೋं का दान दो तो माया का ग्रहण छूटे तब 16 कला ಸಂಪೂರ್ಣ ಬನೆಂಗೆ. ಪಂಚವಿಕಾರಗಳನ್ನು ದಾನ ಕೊಡಿ, ಆಗ ಮಾಯೆಯ ಗ್ರಹಣ ಬಿಟ್ಟೋಗ್ತದೆ. ಶುಭ ಹೇಳ್ತಾರೆ, ನೀವು 16 ಕಲಾ ಸಂಪೂರ್ಣರಾಗ್ತೀರಿ. सत्ययुग में है 16 कला संपूर्ण निर्विकारी मर्यादा पुरुषोत्तम. अब श्रीमत पर चलकर फिर से ऐसा बनना है. ಸತ್ಯಯುಗದಲ್ಲಿರೋರೆಲ್ಲರೂ 16 ಕಲಾ ಸಂಪೂರ್ಣರು, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದಾ ಪುರುಷೋತ್ತಮರು. ಬಾಬಾ ತಿಳಿಸ್ತಿದ್ದಾರೆ, ನೀವು ತಂದೆಯ ಶ್ರೀಮತದಂತೆ ನಡೆದು ಆ ರೀತಿ ಮತ್ತೆ ಆಗಬೇಕು. ಭಗವಾನ್ ಹೈ ಹಿ ಗರೀಬ್ ನಿವಾಸ್, साहूकार इस ज्ञान को उठा नहीं सकते हैं क्योंकि वो तो समझते हैं हमको धन आदि बहुत है, हम तो स्वर्ग में बैठे हैं, इसलिए अबलाए अहल्याए ही ज्ञान लेती है. ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ. ಶ್ರೀಮಂತರು ಅಷ್ಟು ಸಹಜವಾಗಿ ಜ್ಞಾನ ತಗೊಳ್ಳೋದಿಲ್ಲ, ಜ್ಞಾನ ಮಾರ್ಗದಲ್ಲಿ ನಡೆಯೋದಿಲ್ಲ. ಏಕೆಂದರೆ ಅವರು ತಿಳ್ಕೊಳ್ತಾರೆ, ನಮ್ಮ ಹತ್ರ ಬಹಳಷ್ಟು ಹಣ ಇದೆ, ನಾವಿಲ್ಲೇ ಸ್ವರ್ಗದಲ್ಲಿದ್ದೀವಿ ಅಂತ ತಿಳ್ಕೊಳ್ತಾರೆ. ಆದ್ದರಿಂದ ಬಾಬಾ ತಿಳಿಸ್ತಾರೆ, ಅಬಲೆಯರು ಅಹಲ್ಯೆಯರು ಇಂಥ ಸಾಧಾರಣ ಇರುವಂಥವರು ಶುಭಾಬೌರ್ಧ ಜ್ಞಾನವನ್ನು ಪಡ್ಕೊಳ್ತಾರೆ. ಭಾರತ ಹತ್ತೋ ಗರೀಬ್ ಹೈ, उनमें भी जो गरीब साधारण है उन्हों को भी बाप अपना बनाते हैं. ಈ ಸಮಯದಲ್ಲಿ ಭಾರತ ಬಡ ದೇಶವಾಗಿದೆ, ಅದರಲ್ಲಿಯೂ ಯಾರು ಬಡವರಿದ್ದಾರೆ, ಸಾಧಾರಣ ಇದ್ದಾರೆ, ಅವರನ್ನು ತಂದೆ ತನ್ನವರನ್ನಾಗಿ ಮಾಡ್ಕೊಳ್ತಾರೆ. ಉನ್ಹೋಂ ಕಿ ಹಿ ತಕ್ದೀರ್ ಮೇ ಹೈ, ಅಂಥವರ ಅದೃಷ್ಟದಲ್ಲಿದೆ ಶುಭಾಬ್ ಅವರನ್ನು ಪಡೆದುಕೊಳ್ಳುವಂಥದ್ದು. ಸುಧಾಮುಖ ಮೀಸಾಲ್ ಗಾಯ ಹುವಾ ಹೈ,
ಸಾಹುಕಾರೋं को समझने की फुर्सत नहीं. ಅದಕ್ಕಾಗಿಯೇ ಸುಧಾಮನ ಉದಾಹರಣೆಯನ್ನು ಹೇಳಲಾಗ್ತದೆ. ಶ್ರೀಮಂತರು ತಿಳ್ಕೊಳ್ತಾರೆ, ನಮಗೆ ಸಮಯ ಇಲ್ಲ, ನಮಗೆ ಪುರ್ಸೊತ್ತಿಲ್ಲ. राजेंद्र प्रसाद भारत के प्रथम राष्ट्रपति के पास बच्चियाँ जाती थी, कहती थी बेहद के बाप को जानो तो तुम हीरे जैसा ये हीरे तुल्य बन जाएंगे. ಹೇಗೆ ಮೊದಲು ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ರವರಿದ್ದರು. ಅವ್ರ ಹತ್ರ ಮಕ್ಕಳು ಹೋಗ್ತಿದ್ರು, ಬೇಹದ್ದಿನ ತಂದೆಯನ್ನು ತಿಳ್ಕೊಳ್ರಿ, ಅವರಿಂದ ನೀವು ಶ್ರೇಷ್ಠರಾಗ್ತೀರಿ ಅಥವಾ ನಿಮ್ಮ ಜೀವನ ವಜ್ರ ಸಮಾನ ಆಗ್ತದೆ ಅಂತ ಮಕ್ಕಳು ಹೇಳ್ತಿದ್ರು. 7 रोज का कोर्स करो, 7 ದಿನದ ಕೋರ್ಸನ್ನು ಪಡ್ಕೊಳ್ರಿ ಅಂತ ಅವ್ರಿಗೆ ಹೇಳ್ತಿದ್ರು. कहता था हाँ बात तो बहुत अच्छी है, रिटायर्ड होने के बाद कोर्स उठाऊंगा. ಅವ್ರು ಏನು ಹೇಳ್ತಿದ್ರಂದರೆ, ನೀವು ಹೇಳೋದೇನೋ ತುಂಬ ಒಳ್ಳೆಯದಿದೆ, ಚೆನ್ನಾಗಿದೆ, ನಾನು ರಿಟೈರ್ಡ್ ಆದಮೇಲೆ ಈ ಕೋರ್ಸನ್ನು ತಗೊಳ್ತೀನಿ. ರಿಟೈರ್ಡ್ ಹುವಾ ತೋ ಬಿ ಬೋಲೆ ಬಿಮಾರ್ ಹೂँ. ರಿಟೈರ್ಡ್ ಆದಮೇಲೆ ಏನು ಹೇಳಿದ್ರು, ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಕಾಯಿಲೆ ಇದೆ, ನಾನು ಹೇಗಿದನ್ನು ತಗೊಳ್ಳೋದು. ಬಡೆ ಬಡೆ ಆದಮಿयों को फुर्सत नहीं है. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಸಮಯವೇ ಇಲ್ಲ. पहले जब 7 रोज का कोर्स पूरा करे तब नारायणी नशा चढ़े. ಯಾವಾಗ 7 ದಿನದ ಕೋರ್ಸನ್ನು ಪಡ್ಕೊಳ್ತೀರಿ ಆಗ ನಿಮಗೆ ನಾರಾಯಣಿ ನಶೆ ಬರುತ್ತೆ. ऐसे थोड़े ही रंग चढ़ेगा, 7 रोज के बाद पता चलता है ये लायक है या नहीं है. ಆದ್ದರಿಂದ ಅಷ್ಟು ಸಹಜವಾಗೇನು ಜ್ಞಾನದ ಬಣ್ಣ ಹತ್ತಿ ಬಿಡೋದಿಲ್ಲ. 7 ದಿನದ ನಂತರ ಗೊತ್ತಾಗ್ತದೆ ಇವರು ಯೋಗ್ಯರಿದ್ದಾರೋ ಅಥವಾ ಇಲ್ವೋ ಅನ್ನೋದು. ಲಾಯಕ್ ಹೋಗಾ ತೋ ಫಿರ್ ಪಡ್ನೆ ಕೆ ಲಿಯೆ ಪುರುಷಾರ್ಥ ಮೇ ಲಗ್ ಜಾಯೇಗಾ. ಅವರು ನಿಜವಾಗಿ ಲಾಯಕ್ ಆದರು ಅಂದರೆ ಶುಭಾಬೂರ್ದು ಶಿಕ್ಷಣವನ್ನು ಓದೋದಕ್ಕೆ, ಪುರುಷಾರ್ಥ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಜಬ್ ತಕ್ ಬಟ್ಟಿ ಮೇ ಪಕ್ಕಾ ರಂಗ್ ನಹೀ ಲಗಾ ಹೈ ತಬ್ ತಕ್ ಬಾಹರ್ ಜಾನೆ ಸೆ ರಂಗ್ ಹಿ ಉಡ್ ಜಾತಾ ಹೈ. ಎಲ್ಲಿಯವರೆಗೆ ಯೋಗದ ಬಟ್ಟಿಯಲ್ಲಿದ್ದು ಜ್ಞಾನದ ಬಣ್ಣ ಬರೋದಿಲ್ಲ ಅಲ್ಲಿಯವರೆಗೆ ಏನಾಗ್ತದೆ ಅಂದರೆ ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಲೌಕಿಕದ ಪ್ರಭಾವ ಆಗಿಬಿಡುತ್ತೆ ಅಥವಾ ಅಲ್ಲಿಯ ಬಣ್ಣ ಬರುತ್ತೆ. ಇಸಲಿಯೇ ಪಹಲೆ ಪಕ್ಕಾ ರಂಗ್ ಚಢಾನ ಹೈ. ಆದ್ದರಿಂದ ಏನು ಮಾಡಬೇಕಂದ್ರೆ ಮೊಟ್ಟ ಮೊದಲನೇದಾಗಿ 7 ದಿನದ ಕೋರ್ಸನ್ನು ಪಡ್ಕೊಳ್ಬೇಕು. ಜ್ಞಾನದ ಬಣ್ಣ ನಮಗೆ ಬರಬೇಕಾಗಿದೆ. ಒಳ್ಳೆಯದು. मीठे मीठे सिक्की लदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. ಮಧುರ ಮಧುರ ಬಹಳ ಕಾಲದಿಂದ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವ ಮಕ್ಕಳಿಗೆ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. धारणा के लिए मुख्य सार. शिव शक्ति वन विश्व कल्याण करना है. पवित्रता के आधार पर कौड़ी तुल्य मनुष्यों को हीरे तुल्य बनाना है. ಶಿವಶಕ್ತಿಯಾಗಿ ವಿಶ್ವದ ಆತ್ಮದ ಕಲ್ಯಾಣ ಮಾಡಬೇಕಾಗಿದೆ. ವಿಶ್ವದಲ್ಲಿ ಆತ್ಮಗಳ ಕಲ್ಯಾಣ ಮಾಡಬೇಕು. ಪವಿತ್ರತೆಯ ಆಧಾರದಿಂದ ಕೌಡೆ ಸಮಾನ ಮನುಷ್ಯರನ್ನು ವಜ್ರ ಸಮಾನರನ್ನಾಗಿ ಮಾಡಬೇಕು. श्रीमत पर विकारों का दान दे संपूर्ण निर्विकारी 16 कला ಸಂಪೂರ್ಣ बनना है. ಶ್ರೀಮತದಂತೆ ನಡೆದು ವಿಕಾರಗಳನ್ನು ದಾನ ಕೊಟ್ಟು ಸಂಪೂರ್ಣ ನಿರ್ವಿಕಾರಿಗಳು 16 ಕಲಾ ಸಂಪೂರ್ಣರು ಆಗಬೇಕು. ಕ್ಷಮಾ ಪರ್ ಫಿದಾ ಹೋನೆ ವಾಲೆ ಪರವಾನ बनना है. ಪರಂಜ್ಯೋತಿಗೆ ಬಲಿಹಾರಿಯಾಗುವಂತಹ ಪತಂಗಗಳಾಗಬೇಕು. ವರದಾನ. परिस्थितियों को साइड सीन समझकर पार करने वाले ಸ್ಮೃತಿ ಸ್ವರೂಪ್ ಸಮರ್ಥ ಆತ್ಮ ಭವ. ಪರಿಸ್ಥಿತಿಗಳನ್ನು ಸೈಡ್ ಸೀನ್ ಅಂತ ತಿಳಿದುಕೊಂಡು ಪಾರು ಮಾಡುವ ಸ್ಮೃತಿ ಸ್ವರೂಪ ಸಮರ್ಥ ಆತ್ಮ ಆಗಿರಿ. स्मृति स्वरूप समर्थ आत्मा होने के कारण परिस्थितियों को खेल समझती है. ಯಾರು ಸ್ಮೃತಿ ಸ್ವರೂಪ ಸಮರ್ಥ ಆತ್ಮಗಳಾಗಿದ್ದಾರೆ ಅವರು ಪರಿಸ್ಥಿತಿಗಳನ್ನು ಆಟ ಅಂತ ತಿಳ್ಕೊಳ್ತಾರೆ. बल्कि कितनी भी बड़ी परिस्थिति हो लेकिन समर्थ आत्मा के लिए मंजिल पर पहुंचने के लिए सब रास्ते के साइड सीन है. ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ಎಷ್ಟು ದೊಡ್ಡದಾದಂತಹ ಪರಿಸ್ಥಿತಿ ಇರಬಹುದು, ಯಾರು ಸಮರ್ಥ ಆತ್ಮಗಳಿದ್ದಾರೆ ಅವರಿಗೆ ಗುರಿಯನ್ನು ತಲುಪುವಾಗ ಇವು ಬರುವಂತಹ ಸೈಡ್ ಸೀನ್ ಆಗಿವೆ. लोग तो खर्चा करके साइड सीन देखने जाते हैं
तो स्मृति स्वरूप समर्थ आत्मा के लिए ಪರಿಸ್ಥಿತಿ ಕಹೋ ಪೇಪರ್ ಕಹೋ ವಿಘ್ನ ಕಹೋ ಸಬ್ ಸೈಡ್ ಸೀನ್ है। ಲೌಕಿಕದಲ್ಲಿ ಜನರು ಹಣವನ್ನು ಖರ್ಚು ಮಾಡಿ ಸೈಡ್ ಸೀನ್ ನೋಡ್ಲಿಕ್ಕೆ ಹೋಗ್ತಾರೆ। ಬಾಬಾ ತಿಳಿಸ್ತಿದ್ದಾರೆ, ಯಾರು ಸ್ಮೃತಿ ಸ್ವರೂಪ ಸಮರ್ಥ ಆತ್ಮಗಳಿದ್ದಾರೆ ಅವರಿಗೆ ಈ ಪರಿಸ್ಥಿತಿ ಅಂತ ಹೇಳಿ, ಪೇಪರ್ ಅಂತ ಹೇಳ್ರಿ, ವಿಘ್ನ ಅಂತ ಹೇಳ್ರಿ, ಅದೆಲ್ಲವೂ ಸೈಡ್ ಸೀನ್ ಆಗಿದೆ। और स्मृति में है यह मंजिल के साइड सीन अनगिनत बार ಪಾರ್ ಕಿ ಹೈ ನಥಿಂಗ್ ನ್ಯೂ। ಅವರಿಗೆ ನೆನಪಿರ್ತದೆ, ಸಮರ್ಥ ಆತ್ಮಗಳಿಗೆ, ಸ್ಮೃತಿ ಸ್ವರೂಪ ಆಗಿರೋರಿಗೆ ಇದು ಗುರಿಯನ್ನು ತಲುಪಬೇಕಾದಾಗ ಬರುವಂತಹ ಸೈಡ್ ಸೀನ್ ಆಗಿವೆ। ಇವೆಲ್ಲವೂ ಲೆಕ್ಕವಿಲ್ಲದಷ್ಟು ಬಾರಿ ನಾನು ಇದನ್ನು ಪಾರು ಮಾಡಿದ್ದೀನಿ, ಇದು ಯಾವುದು ಹೊಸದೇನಲ್ಲ। ಸ್ಲೋಗನ್, दूसरों की करेक्शन करने के बजाय बाप से कनेक्शन जोड़ लो तो भी वरदानों की अनुभूति होती रहेगी। ನೀವು ಬೇರೆಯವರನ್ನು ಕರೆಕ್ಷನ್ ಮಾಡುವ ಬದಲಾಗಿ ನಿಮ್ಮ ಕನೆಕ್ಷನನ್ನು, ನಿಮ್ಮ ಬುದ್ಧಿಯೋಗವನ್ನು ಬಾಬನ ಜೊತೆಗೆ ಜೋಡಿಸೋದ್ರಿಂದ ನಿಮಗೆ ವರದಾನಗಳ ಅನುಭೂತಿ ಆಗ್ತದೆ। ಮಾತೇಶ್ವರಿಯವರ ಮಧುರ ಮಹಾವಾಕ್ಯಗಳು। सिर्फ ओम के शब्द के उच्चारण से कोई फायदा नहीं। ಕೇವಲ ಓಂ ಶಬ್ದವನ್ನು ಉಚ್ಚಾರಣೆ ಮಾಡೋದ್ರಿಂದ ಏನು ಲಾಭ ಇಲ್ಲ। ओम रटो माना ओम जपो। जिस समय हम ओम शब्द कहते हैं, ओम कहने का मतलब यह नहीं ओम शब्द का उच्चारण करना है। ಈ ಓಂ ಎನ್ನುವಂಥದ್ದನ್ನು ಕೇವಲ ಜಪಿಸುವುದು, ಪಠನ ಮಾಡುವುದು, ಕೇವಲ ಉಚ್ಚಾರಣೆ ಮಾಡೋದಷ್ಟೇ ಅಲ್ಲ। ओम कहने से कोई जीवन में फ़ायदा नहीं, परंतु ओम के अर्थ स्वरूप में स्थित होना। ಆದ್ದರಿಂದ ಓಂ ಎನ್ನುವಂತಹ ಶಬ್ದದ ಅರ್ಥದ ಸ್ಥಿತಿಯಲ್ಲಿ ನಾವು ಸ್ಥಿತರಾಗಬೇಕು। परंतु ओम के अर्थ स्वरूप में स्थित होना, उस ओम के अर्थ को जानने से मनुष्य को शांति प्राप्त होती है। ಆದ್ದರಿಂದ ಓಂ ಶಬ್ದದ ಅರ್ಥದ ಸ್ಥಿತಿಯಲ್ಲಿ ಸ್ಥಿತರಾಗೋದ್ರಿಂದ, ಓಂ ಅರ್ಥವನ್ನು ತಿಳಿದುಕೊಳ್ಳೋದ್ರಿಂದ ಮನುಷ್ಯರಿಗೆ ಶಾಂತಿ ಪ್ರಾಪ್ತಿಯಾಗ್ತದೆ। अब मनुष्य चाहते तो अवश्य हमें शांति प्राप्त होवे। ಎಲ್ಲ ಜನರು ಇಷ್ಟಪಡ್ತಾರೆ, ಎಲ್ಲ ಮನುಷ್ಯರು ನಮಗೆ ಶಾಂತಿ ಅವಶ್ಯಕವಾಗಿ ಬೇಕು। उस शांति स्थापन के लिए बहुत सम्मेलन करते हैं, परंतु रिजल्ट ऐसे ही दिखाई दे रही है जो और अशांति दुख का कारण बनता जा रहा है। ಅನೇಕ ಜನರು ಶಾಂತಿ ಸ್ಥಾಪನೆಗಾಗಿ ದೊಡ್ಡ ದೊಡ್ಡ ಸಮ್ಮೇಳನಗಳನ್ನು ಮಾಡ್ತಾರೆ, ಆದರೆ ಅದರ ರಿಸಲ್ಟನ್ನು ನೋಡಿದ್ರೆ ಇನ್ನೂ ಜಗತ್ತಿನಲ್ಲಿ अशांति दुखಕ್ಕೆ ಕಾರಣ ಆಗ್ತಾ ಇದೆ। क्योंकि मुख्य कारण है मनुष्यों ने जब तक 5 विकारों को नष्ट नहीं किया है तब तक दुनिया पर शांति हो नहीं सकती है। ಎಲ್ಲಿಯವರೆಗೆ ಮನುಷ್ಯರು ತಮ್ಮಲ್ಲಿರುವಂಥ ಪಂಚವಿಕಾರಗಳನ್ನು ಬಿಡೋದಿಲ್ಲ, ನಷ್ಟ ಮಾಡೋದಿಲ್ಲ, ನಾಶ ಮಾಡೋದಿಲ್ಲ, ಅಲ್ಲಿಯವರೆಗೆ ಜಗತ್ತಿನಲ್ಲಿ ಶಾಂತಿ ಬರೋದಕ್ಕೆ ಸಾಧ್ಯ ಇಲ್ಲ। तो पहले हर एक मनुष्य को अपने पंच विकारों को वश करना है। आत्मा अपनी बुद्धि का योग परमात्मा के साथ जोड़नी है, तब शांति स्थापन होगी। ಬಹಳ ಮುಖ್ಯವಾಗಿ ಮನುಷ್ಯರು ಪಂಚವಿಕಾರಗಳನ್ನು ದೂರ ಮಾಡಬೇಕು, ಜೊತೆಗೆ ತನ್ನನ್ನು ಆತ್ಮ ಅಂತ ತಿಳಿದು ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಿಸಬೇಕು, ಆಗ ಶಾಂತಿ ಸ್ಥಾಪನೆ ಆಗ್ತದೆ। तो मनुष्य अपने आप से पूछे, मैंने अपने 5 विकारों को नष्ट किया है। ಮನುಷ್ಯರು ತಮ್ಮಲ್ಲಿ ತಾವೇ ಪ್ರಶ್ನೆ ಮಾಡಿಕೊಳ್ಬೇಕು, ನಾನು ಪಂಚವಿಕಾರಗಳನ್ನು ದೂರ ಮಾಡಿದ್ದೀನಾ, ನಾಶ ಮಾಡಿದ್ದೀನಾ? उनको जीतने का प्रयत्न किया है, ಅವುಗಳ ಮೇಲೆ ವಿಜಯ ಪಡೆಯುವ ಪ್ರಯತ್ನ ಮಾಡಿದ್ದೀನಾ ನಾನು? अगर कोई पूछे तो हम अपने 5 विकारों को वश कैसे करें, तो उनको भी यह तरीका बताया जाता है। ಒಂದು ವೇಳೆ ಯಾರಾದರೂ ಈ ಪಂಚವಿಕಾರಗಳನ್ನು ಹೇಗೆ ನಾಶ ಮಾಡೋದು, ಹೇಗೆ ವಶದಲ್ಲಿಟ್ಕೊಳ್ಳೋದು ಅಂತ ಪ್ರಶ್ನೆ ಕೇಳಿದ್ರೆ ಅವರಿಗೆ ಇದರ ವಿಧಿವಿಧಾನಗಳನ್ನು ತಿಳಿಸಬಹುದು। पहले उनको विज्ञान और योग का वास धूप लगाओ, और साथ में परमपिता परमात्मा के महावाक्य है, मेरे साथ बुद्धि योग लगाए, मेरे बल को लेकर मुझ सर्वशक्तिवान प्रभु को याद करने से विकार हटते जाएंगे। ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ಮನುಷ್ಯರಿಗೆ ತಿಳಿಸ್ಕೊಡ್ಬೇಕಾಗಿದೆ,
ಯಾವಾಗ ಜ್ಞಾನ ಯೋಗದ ಧೂಪವನ್ನು ಹಾಕ್ತೀರಿ, ಪರಮಾತ್ಮನ ಜೊತೆಗೆ ಬುದ್ಧಿಯೋಗವನ್ನು ಜೋಡಿಸ್ತೀರಿ, ಸರ್ವಶಕ್ತಿವಂತ ತಂದೆಯನ್ನು ನೆನಪು ಮಾಡ್ತೀರಿ, ಆಗ ನಿಮ್ಮಲ್ಲಿರುವ ವಿಕಾರಗಳು ಬಿಟ್ಟು ಹೋಗ್ತವೆ. अब इतनी चाहिए साधना जो खुद परमात्मा आकर हमें सिखलाता है. अब इतनी चाहिए साधना जो खुद परमात्मा आकर हमें सिखाता है. ಆದ್ದರಿಂದ ಈಗ ಈ ಮುಖ್ಯವಾದಂತಹ ಸಾಧನೆ ನಮ್ಮಲ್ಲಿ ಬೇಕು. ಸ್ವಯಂ ಪರಮಾತ್ಮನೇ ಬಂದು ಇದನ್ನು ನಮಗೆ ಕಲಿಸಿಕೊಡ್ತಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.